ಇವಲ್ಲೇ ಅವ್ರು ಪ್ರಾಥಮಿಕವಾಗಿ ಚೆನ್ನಾಗಿ ಕಲಿಸ್ತಾರೆ ಮಕ್ಕಳನ್ನು. ಇಂಗ್ಲೀಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಕಲಿಸ್ತಾರೆ. ಅದರಲ್ಲೂ ಕನ್ನಡವನ್ನು ಭಾಳ ಸುಂದರವಾಗಿ ಬರೆದು ಕಲಿಸ್ತಾರೆ. ಭಾಳಷ್ಟು ಪ್ರೈವೇಟ್ ಸ್ಕೂಲ್ಗಳೆಲ್ಲ ನೋಡಿದ್ದೀನಿ. ಅಲ್ಲಿ ಬರೋ ಮಕ್ಕಳು ಇದ್ದಿದ್ದರಲ್ಲಿ ಸಮಥಿಂಗ್ ಈಸ್ ಬೆಳೆದ ನಥಿಂಗ್, ಅವ್ರು ಪಾಸ್ ಮಟ್ಟಿಗೆ ಇದ್ದೇ ಇರ್ತಾರೆ. ಅದು ಸರ್ಕಾರಿ ಶಾಲೆಗಳಲ್ಲಿ ಗಮನ ಇಲ್ಲ. ಅದು ಯಾಕಿಲ್ಲ? ಸಾಕಷ್ಟು ಪೇಮೆಂಟ್ ತೊಳ್ತಾರೆ ಗುರುಗಳು, ಗುರುಮಾತೆಯರು. ಒಬ್ಬರಂತಲ್ಲ, ವ್ಯವಸ್ಥೆ ಕೇಳಿದ ತಕ್ಷಣ ಅವರೊಂದು ಉತ್ತರ ಏನೇನು ಕೊಡ್ತಾರೆ. ಇಲ್ಲರಿ ನಮ್ಮ ಬಿಸ್ಯೂಟ್ ಹಚ್ತಾರೆ ರೀ, ಹಚ್ತಾರೆ, ಇದು ಕೆಲಸ ಮಾಡ್ಬೇಕು ರೀ, ಆ ಕೆಲಸ ಮಾಡ್ಬೇಕು, ಗಣಿತನ ನಾವು ಮಾಡ್ಬೇಕು ರೀ, ಅದು ಮಾಡ್ಬೇಕು ರೀ. ಮತ್ತು ವರ್ಷದಲ್ಲಿ 2 ತಿಂಗಳು ಸುಟ್ಟಿ ತಗೋತೀರಿ ಅಂದರೆ ಮೌನ ಆಗಿಬಿಡ್ತಾರೆ. ಯಾಕೆ ಈ ಮಾತಿನ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ, ಇಷ್ಟು ಪ್ರಮಾಣದಲ್ಲಿ ಮಕ್ಕಳು ಫೇಲ್ ಆಗೋದ ಕಾರಣ ನಮ್ಮ ವ್ಯವಸ್ಥೆ ಅಧ್ವಾನಕ್ಕೆ ಹೋಗಿದ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಟೀಚರ್ ಬಂದು ಸರಿಯಾಗಿ ಕಲಿಸುವಾಗಿಲ್ಲ, ಮಕ್ಕಳ ಜೊತೆಗೆ ಬೆರೆಯುವಾಗಿಲ್ಲ, ಆರಾಮ ಎದ್ದು ಹೋಗೋದು ಭಾಳ ಶಿಕ್ಷಣ ನೋಡಿ. ಎಲ್ಲೋ ಕೆಲವು ಜನ ಇದ್ದಾರೆ, ಇಲ್ಲಂತಲ್ಲ. ಹಾಗಾದರೆ ಎಲ್ಲರೂ ಅಪ್ರಾಮಾಣಿಕರು, ಮೈಗಾಳರು ಅಂತ ಹೇಳ್ತಾ ಇರಲಿಲ್ಲ. ಜೊತೆಗೆ ತಂದೆ ತಾಯಿಗಳ ಜವಾಬ್ದಾರಿನೂ ಹೆಚ್ಚಿದೆ. ಈ ಸರ್ಕಾರಿ ಶಾಲೆಗಳು ಹೋಗೋರು ಯಾರು ಅಂತಂದು ಬಡ ಮಕ್ಕಳು, ಬಿದ್ದವರ ಮಕ್ಕಳು, ಕೆಳಜಾತಿಯ ಬಡವರು, ಕೆಳಜಾತಿಯವರು, ಇವರು ಹೆಚ್ಚು ಹೋಗ್ತಿರ್ತಾರೆ ಸರ್ಕಾರಿ ಶಾಲೆಗಳಲ್ಲೇ. ಈ ದುಡ್ಡು ಕೊಟ್ಟು ಹೋಗುವಂಥ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಒಂದು ಸ್ವಲ್ಪ ಇದರಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಮೇಲ ಮಧ್ಯಮ ವರ್ಗ, ಇವರು ತಮ್ಮ ಮಕ್ಕಳನ್ನ ಕಳಿಸ್ತಾ ಇರ್ತಾರೆ. ಒಂದು ದುಡ್ಡು ಹೋಗಲಪ್ಪ ಕಳಿಸ್ತಾರೆ ಅಂತೇಳಿ. ಮತ್ತು ನಿಶ್ಚಿತವಾಗಿಯೂ ಪ್ರೈಮರಿ ಭಾಳ ಚೆನ್ನಾಗಿರ್ತದೆ ಎಲ್ಲ ಈ ಪ್ರೈವೇಟ್ದಲ್ಲ. ಯಾಕಂದ್ರೆ ಮಕ್ಕಳಿಗೆ ಬರೆಸೋದ್ರಲ್ಲೇ ಮಾಡೋದ್ರಲ್ಲೇ ಕಾಳಜಿ ವಹಿಸಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೊಂದು ಭಾಳ ಗಮನಿಸ್ಬೇಕಾಗಿದ್ದೇನಪ್ಪ ಅಂದ್ರೆ, ಈ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಮ್ಯಾಥ್ಸ್ ಭಾಳ ವೀಕ್ ಇರ್ತದೆ. ಮ್ಯಾಥ್ಸ್ ಮತ್ತೆ ಹೇಳ್ತಾ ಇದ್ದೀನಿ. ಸ್ವತಃ ಇಂಗ್ಲೀಷ್ ಸಹಿತ ವೀಕ್ ಇರ್ತದೆ. ಯಾಕಪ್ಪ ಇದು ಯಾಕೆ ಹಿಂಗೆ ಆಗ್ತದೆ ಇಲ್ಲೂ ಸಹಿತ ವಿಚಾರ ಮಾಡುವಂಥದ್ದು. ಅದಿಲ್ಲ ಈಗ ನಾವು ಮಾಡಬೇಕಾಗಿದ್ದು ಇಲ್ಲ. ಇದಕ್ಕೊಂದು ಕಾರಣ ಇನ್ನೊಂದು ಮಾತು ಹೇಳಿಬಿಡ್ಬೇಕಾಗತ್ತೆ ಈ ಸಂದರ್ಭದಲ್ಲೇ. ಪ್ರೈವೇಟ್ದಲ್ಲೇ ಅದೇ ಕಡಿಮೆ ದುಡ್ಡು ಕೊಟ್ಟು ಮಾಸ್ತರ್ಗಳನ್ನು ದುಡಿಸ್ಕೊಳ್ತಾ ಇರ್ತಾರೆ, ಅಥವಾ ನಮ್ಮ ಗುರುಮಾತೆಯನ್ನು ದುಡಿಸ್ಕೊಳ್ತಾ ಇರ್ತಾರೆ. ಕನ್ನಡ ಸಬ್ಜೆಕ್ಟ್ 2